ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ಸೌತೆಕಾಯಿ ಹಾಕಿ ಒಂದು ಕೋಸಂಬರಿ ಮಾಡ್ತಾ ಇದ್ದೀನಿ. ಇದು ಸೌತೆಕಾಯಿ ತಗೊಂಡಿದ್ದೇನೆ ನಾನು ಇದೊಂದು ಒಳಗಡೆದೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಅದಕ್ಕೊಂದು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ. ಸೌತೆಕಾಯಿ ಕ್ಯಾರೆಟ್ ಕೋಸಂಬರಿ ಅಂತಾದರೂ ಹೇಳ್ಬೋದು. ಇದು ಒಂದು ಹಿಡಿಯಷ್ಟು ಹೆಸರುಬೇಳೆ ತೊಗೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತೊಂದು 2 ಹಸಿಮೆಣಸಿನ್ಕಾಯಿ ಬೇಕು ಇದಕ್ಕೆ. ಇವಾಗ ಇದನ್ನು ಸಣ್ಣ ಕಟ್ ಮಾಡಿಕೊಡ್ಬೇಕು. ಇದು ಕ್ಯಾರೆಟ್ ತುರಿದು ಇದಕ್ಕೆ ಹಾಕಬೇಕು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇವಾಗ ಸಮ್ಮರ್ ಅಲ್ವಾ, ಸಮ್ಮರಲ್ಲಿ ಜಾಸ್ತಿ ಇದು ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವ, ಅದನ್ನು ಸಮ್ಮರಲ್ಲಿ ಜಾಸ್ತಿ ಯೂಸ್ ಮಾಡಬೇಕು ಇದು ಸೌತೆಕಾಯಿನ. ಈ ರೀತಿ ಸೌತೆಕಾಯಿ ಕೋಸಂಬರಿ ಎಲ್ಲ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬನ್ನಿ ಇವಾಗ ಇದನ್ನೆಲ್ಲ ಕಟ್ ಮಾಡ್ಕೊಂಡು ತೋರಿಸ್ತೇನೆ ಕೋಸಂಬರಿ ಹೇಗೆ ಮಾಡೋದು ಅಂತ. ನೋಡಿ, ಕೋಸಂಬರಿ ಮಾಡಲಿಕ್ಕೆ ನಾನು ಸೌತೆಕಾಯಿನ ಈ ರೀತಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಇದು ತುಂಬ ಒಳ್ಳೆಯದು ಸಮ್ಮರಲ್ಲಿ. ನಮ್ಗೆ ಎಷ್ಟು ನೀರು ಕುಡಿದ್ರು ಮತ್ತೆ ನೀರು ಕುಡಿಬೇಕು ಅನಿಸುತ್ತಲ್ಲ, ಆ ಟೈಮಲ್ಲೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು. ಮಕ್ಳಿಗೆ ಕೂಡ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಇದಕ್ಕೆ ಸ್ವಲ್ಪ ಒಂದು 2ರಿಂದ ಒಂದು ಹಿಡಿಯಷ್ಟು ಹೆಸರುಬೇಳೆ ನೆನೆಸಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಹಾಕ್ತಾ ಇದ್ದೇನೆ. ಮಕ್ಕಳು ಸಾಯಂಕಾಲ ಬಂದು ಸ್ಕೂಲಿಂದ ಬಂದು ಅದು ಇದು ತಿನ್ನೋ ಬದಲು ಈ ರೀತಿ ಎಲ್ಲ ಮಾಡಿಕೊಟ್ರೆ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೊಂದು ಸ್ವಲ್ಪ ನಾನೊಂದು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಇದು ಏನು ಅಂದರೆ ಇದೆಲ್ಲ ತಿನ್ನೋದ್ರಿಂದ ನಮಗೆ ತರಕಾರಿ ಕೂಡ ತಿಂದಾಗೆ ಆಗುತ್ತೆ. ಇಲ್ಲದೆಲ್ಲ ಮಕ್ಕಳು ತರಕಾರಿ ಎಲ್ಲ ತಿನ್ನಲಿಕ್ಕೆ ಕೇಳಲ್ಲ. ಈ ರೀತಿ ಎಲ್ಲ ಮಾಡ್ಕೊಡ್ಬೋದು, ನಮಗೆ ಕೂಡ ಒಳ್ಳೇದಿದು. ಇದು 1 ಕಪ್ಪು ತಿಂದರೆ ನಿಮಗೆ ರಾತ್ರಿ ಎಲ್ಲ ಊಟ ಮಾಡಬೇಕು ಅಂತಿಲ್ಲ. ಡಯಟ್ ಮಾಡೋರಿಗೆ ಕೂಡ ಆಗುತ್ತೆ, ಅಷ್ಟು ಹೊಟ್ಟೆ ತುಂಬಿದ ಹಾಗೆ ಆಗುತ್ತೆ ಇದು. ಬೆಳಿಗ್ಗೆ ಕೂಡ ಕೆಲವರು ಟಿಫನ್ ಎಲ್ಲ ಸ್ಕಿಪ್ ಮಾಡ್ತಾರಲ್ಲ, ಆ ಟೈಮಲ್ಲೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು. ಇದೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಮತ್ತು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಇದು ಜಾಸ್ತಿ ಆಗುತ್ತೆ. ಇವಾಗ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೇನೆ. ಮತ್ತು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾ ಇದ್ದೇನೆ. ನಿಮಗೆ ಬೇಕಿದ್ರೆ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೋದು, ಆದರೆ ನಾವು ಸಣ್ಣ ಕಟ್ ಮಾಡಿ ಹಾಕಲ್ಲ. ಯಾಕೆ ನಾವು ಬಾಯಿಗೆ ಸಿಗುತ್ತೆ, ಅದು ಮಕ್ಕಳು ತಿನ್ನಲ್ಲ ಬಾಯಿಗೆ ಸಿಕ್ಕಿದರೆ. ಈ ರೀತಿಗೆ ಮಧ್ಯದಲ್ಲಿ ಸೀಳಿ ಹಾಕಿದರೆ ಅದರದ್ದು ಖಾರ ಬಿಡುತ್ತೆ. ಅಷ್ಟೇ ಖಾರ ಸಾಕಾಗುತ್ತೆ, ಇದಕ್ಕೆ ತುಂಬ ಖಾರ ಬೇಕು ಅಂತಿಲ್ಲ. ನಿಮಗೆ ಖಾರ ಬೇಕು ಅಂತಂದರೆ ಸಣ್ಣ ಕಟ್ ಮಾಡಿ ಇನ್ನೊಂದು 2 ಜಾಸ್ತಿ ಹಾಕ್ಕೊಳ್ಬೋದು. ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಇವಾಗ ಇದಕ್ಕೊಂದು 2 ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ಹಸಿ ತೆಂಗಿನಕಾಯಿದು ಇದು ಹಾಕೋದ್ರಿಂದ ನಿಮಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕೋಸಂಬರಿ. ಒಂದ್ಸಲ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಲಾಸ್ಟಲ್ಲಿ ಇದಕ್ಕೊಂದು ಸ್ವಲ್ಪ ಲಿಂಬೆಹಣ್ಣು ರಸ ಹಾಕಿ ಒಂದು ಒಗ್ಗರಣೆ ಹಾಕಿದರೆ ಕ್ಯಾರೆಟ್ ಮತ್ತು ಸೌತೆಕಾಯಿದು ಕೋಸಂಬರಿ ರೆಡಿ ಆಗಿದೆ. ಇವಾಗ ಇದಕ್ಕೊಂದು ಅರ್ಧ ಸ್ಪೂನಷ್ಟು ಲಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಲಿಂಬೆಹಣ್ಣು ರಸ ಕೂಡ ನೋಡ್ಕೊಂಡು ಹಾಕ್ಕೊಳ್ಬೇಕು, ಯಾಕೆಂದರೆ ಹುಳಿ ಜಾಸ್ತಿ ಆದರೆ ಕೂಡ ನಮಗೆ ತಿನ್ನಲಿಕ್ಕೆ ಆಗೋಲ್ಲ. ಅದರಿಂದ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿ, ನಿಮಗೆ ಬೇಕೆಂದರೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೋದು. ಇವಾಗ ಕ್ಯಾರೆಟ್ ಸೌತೆಕಾಯಿ ಕೋಸಂಬರಿ ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ. ಇವಾಗ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಸ್ಪೂನು ಸಾಸಿವೆ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಮತ್ತೊಂದು ಅರ್ಧ ಸ್ಪೂನು ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಕೆಲವರು ಒಗ್ಗರಣೆ ಹಾಕೊಳ್ಳೋದು ಹಾಗೆ ತಿಂತಾರೆ, ಆದರೆ ಒಗ್ಗರಣೆ ಹಾಕಿದರೆ ಒಂದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಮತ್ತೆ ಕೆಂಪು ಮೆಣಸಿನ್ಕಾಯಿ ಅದೆಲ್ಲ ಏನು ಬೇಡ, ಇದಕ್ಕೆ ಇಷ್ಟ ಹಾಕಿದರೆ ಸಾಕಾಗುತ್ತೆ ನಿಮಗೆ. ಒಗ್ಗರಣೆ ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಸೌತೆಕಾಯಿ ಕ್ಯಾರೆಟ್ ಕೋಸಂಬರಿ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿ ಕೂಡ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದಿದು. ಯಾಕೆಂದರೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇದೆ. ನೋಡಿ, ಆಗಲೇ ವಾಟರ್ ಎಷ್ಟು ಬರ್ತಾ ಇದೆ ಅಂತ, ಅಷ್ಟು ವಾಟರ್ ಕಂಟೆಂಟ್ ಇರುತ್ತೆ ಇದರಲ್ಲಿ. ಸಮ್ಮರಲ್ಲೆಲ್ಲ ತುಂಬ ಜಾಸ್ತಿ ಇದನ್ನು ಯೂಸ್ ಮಾಡಬೇಕು. ಸಮ್ಮರಲ್ಲಿ ತುಂಬ ಸಿಗುತ್ತೆ ಕೂಡ ಇದು, ಯಾಕೆಂದರೆ ಈ ವಾಟರ್ ಕಂಟೆಂಟ್ ಇರೋದು ಫ್ರೂಟ್ಸ್ ಎಲ್ಲ ಸಮ್ಮರಲ್ಲಿ ಜಾಸ್ತಿ ಬರುತ್ತೆ. ನಮಗೆ ಪ್ರಕೃತಿ ಹಾಗೆ ಮಾಡಿದೆ, ಯಾಕೆಂದರೆ ನಮಗೆ ಸಮ್ಮರೆಲ್ಲ ವಾಟರ್ ಜಾಸ್ತಿ ಬೇಕಾಗುತ್ತೆ. ನಾವು ವಾಟರೇ ತುಂಬ ಕುಡಿಲಿಕ್ಕೆ ಆಗಲ್ಲ. ಈ ರೀತಿ ಫ್ರೂಟ್ಸು ಅದೆಲ್ಲ ತರಕಾರಿ ಎಲ್ಲ ತಿನ್ಬೋದು ವಾಟರ್ ಕಂಟೆಂಟ್ ಇರೋದು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಇದರೊಟ್ಟಿಗೆ ನೀವು ಕ್ಯಾರೆಟ್ ಹಾಕ್ಕೊಂಡು ಮಾಡಿದರೆ ಕ್ಯಾರೆಟ್ ತರಕಾರಿ ಕೂಡ ತಿಂದಾಗುತ್ತೆ. ಕೆಲವರು ಇದರೊಟ್ಟಿಗೆ ಇನ್ನೂ ಕೆಲವೆಲ್ಲ ಮಿಕ್ಸ್ ಮಾಡ್ತಾರೆ, ದಾಳಿಂಬೆ ಮಿಕ್ಸ್ ಮಾಡ್ತಾರೆ, ಜೋಳ ಇದ್ರೆ ಅದನ್ನು ಕೂಡ ಮಿಕ್ಸ್ ಮಾಡ್ತಾರೆ. ನಾನು ಈ ರೀತಿ ಸಿಂಪಲ್ ಆಗಿ ಮಾಡಿದ್ದೀನಿ. ನಾನು ಮಾಡೋದು ಈ ರೀತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.